ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯ ನಕ್ಸಲ್ ಮುಕ್ತವಾಗುವ ನಿಟ್ಟಿನಲ್ಲಿ ಸಾಗಿದೆ. ಹೌದು, ಕರ್ನಾಟಕದಲ್ಲಿ ನಕ್ಸಲ್ ವಿಕ್ರಮಗೌಡ ಹತನಾದ ನಂತರ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಸಕ್ರಿಯವಾಗಿರುವ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ನಕ್ಸಲರಿಗೆ ಪುನರ್ವಸತಿ ಯೋಜನೆಯ ಆಫರ್ ನೀಡಿತ್ತು. ನಾಗರಿಕ ಹಕ್ಕು ವೇದಿಕೆ ಹಾಗೂ ಪುನರ್ವಸತಿ ಸಮಿತಿ ಹರಸಾಹಸಪಟ್ಟಿದ್ದು ಅದೀಗ ಕಾರ್ಯರೂಪಕ್ಕೆ ಬಂದಿದೆ. ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಮೋಸ್ಟ್ ವಾಂಟೆಡ್ಗಳಾಗಿದ್ದಂಥ ಮಂಡಗಾರ ಲತಾ, TN ಜಿಶಾ, ಕೆ ವಸಂತ್, ಮಾರೆಪ್ಪ ಅರೋಲಿ, ಕುತ್ಲೂರು ಸುಂದರಿ ವನಜಾಕ್ಷಿ ಮುಖ್ಯವಾಹಿನಿಗೆ ಬರಲು ನಿರ್ಧರಿಸಿದ್ದಾರೆ. ಅವರೆಲ್ಲರೂ ಈ ದಿನ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೆದುರು ಶರಣಾಗಲಿದ್ದಾರೆ. ಮಂಡಗಾರ ಲತಾ ಅವರು ಶೃಂಗೇರಿ ತಾಲೂಕಿನವರು. ಕುದುರೆಮುಖ ಉದ್ಯಾನ ಯೋಜನೆಯಡಿ ಅನೇಕರು ಮನೆ ಕಳ್ಕೊಂಡಿದ್ರು. ಇವರಿಗೆ ಮನೆ ಕೊಡ್ಸೋಕೆ 18ನೇ ವಯಸ್ಸಿನಲ್ಲೇ ಶಸ್ತ್ರ ಹಿಡಿದು ಕಾಡು ಸೇರಿದ್ರು. ಒಂದರ್ಥದಲ್ಲಿ ಮಂಡಗಾರ ಲತಾ ಅಂದ್ರೆ ಈಗ ಸದ್ಯ ಇರುವ ತಂಡದ ನಾಯಕಿ ಇದ್ದಂತೆ. ಇವರೇ ಎಲ್ಲರ ಮನವೊಲಿಸಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಇನ್ನುಳಿದಂತೆ ಇನ್ನು ಬಹಳಷ್ಟು ಜನ ನಕ್ಸಲರು, 6 ಜನ ನಕ್ಸಲರು ಶರಣಾಗ್ತಾ ಇದ್ದಾರೆ. ಮಾರೆಪ್ಪ ಅರೋಳಿ, ಕುತ್ಲೂರು ಸುಂದರಿ ವನಜಾಕ್ಷಿ, ಕೆ ವಸಂತ್, ಜಿಶಾ, ಲತಾ ಇವರೆಲ್ಲರೂ ಸಹ ಶರಣಾಗ್ತಾ ಇದ್ದಾರೆ. ಜಿಶಾ ಇವರು ಕೇರಳದ ವಯನಾಡ್ನವರು, ಅವರು ಸಹ ಶರಣಾಗ್ತಿದ್ದಾರೆ. ಕೆ ವಸಂತ್ ಆರ್ಕಾಟ್ ಇವರು ತಮಿಳುನಾಡಿನವರು, MTech ಪದವೀಧರ, ಅವರು ಸಹ ಶರಣಾಗಲು ನಿರ್ಧರಿಸಿದ್ದಾರೆ. ಜೊತೆಗೆ ಇವರಿಬ್ಬರು ಸಹ ತಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲೂ ಸಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ಶರಣಾಗ್ತಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕುತ್ಲೂರು ಸುಂದರಿ ಇವರು ಆದಿವಾಸಿ ಮಹಿಳೆ, 5 ಜನ ಮಕ್ಕಳಲ್ಲಿ 6ನೇವರು. ಇವರ ಕುಟುಂಬ ಸಹ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಿಂದ ಎಲ್ಲವನ್ನ ಕಳೆದುಕೊಂಡಿತ್ತು. ಹಾಗಾಗಿ ಪ್ರಜಾಸತ್ತಾತ್ಮಕ ಚಳವಳಿ ಬೇಡ ಅಂತ ಹೇಳಿ ಇವರು ಮಾವೋವಾದಿ ಪಕ್ಷದ ಸದಸ್ಯರಾಗಿದ್ದರು. ಕೇರಳ, ಕರ್ನಾಟಕದಲ್ಲಿ ಸಂಚರಿಸಿರ್ತಕ್ಕಂಥ ದಳದ ಭಾಗವಾಗಿದ್ದರು. ಈಗ ಅವರು ಸಹ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಮಂಡಗಾರ್ ಲತಾ 2000ದಲ್ಲಿನೇ 18ನೇ ವಯಸ್ಸಿನಲ್ಲಿ ಈ ನಕ್ಸಲ್ ಹೋರಾಟಕ್ಕೆ ಧುಮುಕಿದ್ರು. ಅವರು 6ನೇ ತರಗತಿವರೆಗೂ ಮಾತ್ರ ಓದಿರೋದು. ಅವರು ಸಹ ಈಗ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ವನಜಾಕ್ಷಿ ಅವರ ವಿಶೇಷ ಏನಂದ್ರೆ
1992ರಿಂದ 97ರವರೆಗೆ ಅವರು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ರು. ಅದಾದ ಮೇಲೆ ಅವರಿಗೆ ಸೇರಿದಂಥ ಒಂದು ತುಂಡು ಭೂಮಿಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತೇಳಿ ಈ ನಕ್ಸಲ್ ಹೋರಾಟಕ್ಕೆ ಧುಮುಕಿದ್ರು. 2000 ಇಸ್ವಿಯಿಂದ ನಕ್ಸಲ್ ಹೋರಾಟದ ಭಾಗವಾಗಿದ್ದಾರೆ. ಅವರು ಈಗ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತೇಳಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಜಯಣ್ಣ ಅರೋಳಿ ಇವರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದವರು. ಇವರು ಈ ಹೋರಾಟಕ್ಕೆ ಬಂದಿದ್ದು ಸರಿಸುಮಾರು 2000 ಇಸ್ವಿಯಲ್ಲಿ. ಈಗ ಅವರು ಸಶಸ್ತ್ರ ಚಳವಳಿಯನ್ನು ಬಿಟ್ಟು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಸತ್ತಾತ್ಮಕ ಹೋರಾಟಕ್ಕೆ ಜೊತೆ ಆಗ್ತಾ ಇದ್ದಾರೆ. ಮತ್ತೆ ಅವರು ಒಂದು ಘೋಷಣೆಯೂ ಸಹ ಮಾಡಿದ್ದಾರೆ. ತಮಗೆ ಪುನರ್ವಸತಿ ಪ್ಯಾಕೇಜ್ನಲ್ಲಿ ಏನು ಹಣ ಬರುತ್ತಲ್ಲ, ಇದರಲ್ಲಿ ಅರ್ಧ ಹಣವನ್ನು ತನ್ನ ಶಾಲೆಯ ಹಳ್ಳಿಯ ಅಭಿವೃದ್ಧಿಗಾಗಿ ಕೊಡ್ತೀನಿ ಅಂತೇಳಿ ಇವರು ವಿಡಿಯೋ ಮೂಲಕ ಹೇಳಿದ್ದಾರೆ. ಈಗಾಗಲೇ ವಸಂತ್ ಆರ್ಕಾಟ್ ಬಿಟೆಕ್ ಪದವೀಧರ, ವೆಲ್ಲೂರು ಜಿಲ್ಲೆ ಆರ್ಕಾಟ್ ಇವರು ಊರು. 2010ರಲ್ಲಿ ಇವರು ಓದು ಮುಗಿಸ್ತಾ ಇದ್ದಂತೆಯೇ ಮಾವೋವಾದಿ ಪಕ್ಷವನ್ನು ಸೇರಿದ್ರು. ಈಗ ಇವರು ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಮುಂದಾಗ್ತೀನಿ ಅಂತ ಹೇಳಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಜಿಶಾ ಈ ತಂಡದ ಕಿರಿಯ ಸದಸ್ಯೆ, ವಯನಾಡ್ನವರು, ಇವರು ಸಹ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಇವರೆಲ್ಲರೂ ಸಹ ಈಗ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಒಟ್ಟು 6 ಜನ. ಮೊದಲು ಇವರು ಚಿಕ್ಕಮಗಳೂರಿನಲ್ಲಿ ಶರಣಾಗ್ತಾರೆ ಅಂಥೇಳಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಎಲ್ಲ ಮಾಧ್ಯಮಗಳ ಗಮನ ಆ ಕಡೆನೇ ಕಾನ್ಸಂಟ್ರೇಟ್ ಆಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಯೋಜನೆ ಬದಲಾಗಿದೆ. ಇವರು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರಿಗೆ ಶರಣಾಗ್ತಾ ಇದ್ದಾರೆ. ಹಾಗಾಗಿ ಇಂತಹ ಘಟನೆ ಏನಿದೆ, ಮುಖ್ಯಮಂತ್ರಿಗಳ ಎದುರಿಗೇನೆ ನಕ್ಸಲರು ಶರಣಾಗಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು. ಇದುವರೆಗೂ ನಕ್ಸಲರ ಶರಣಾಗತಿ ಚಿಕ್ಕಮಗಳೂರಿನಲ್ಲಿ ಆಗಿದೆ. ಚಿಕ್ಕಮಗಳೂರಲ್ಲಿ ಸುಮಾರು ಜನ ನಕ್ಸಲರು ಶರಣಾಗಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಎದುರಿನಲ್ಲಿ ಬೆಂಗಳೂರಿನಲ್ಲಿ ಶರಣಾಗ್ತಿರೋದು ಇದೇ ಮೊದಲು. ಮತ್ತು ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ, ಇವರು ಶರಣಾಗೋದ್ರ ಜೊತೆಗೆ ಕರ್ನಾಟಕದಲ್ಲಿ ನಕ್ಸಲರ ಹೋರಾಟ ಕೊನೆಯಾಗುತ್ತೆ. ಪೊಲೀಸರ ತನಿಖೆಯಲ್ಲಿದ್ದಂಥ ಮಾಹಿತಿ, ಗುಪ್ತಚರ ಮಾಹಿತಿ, ಕರ್ನಾಟಕ ಸರ್ಕಾರದ ಬಳಿ ಇದ್ದಂಥ ಮಾಹಿತಿಯ ಪ್ರಕಾರ ಇವರಿಷ್ಟೇ ಜನ ಕರ್ನಾಟಕದಲ್ಲಿ ನಕ್ಸಲ್ ಚಳವಳಿಯಲ್ಲಿ ಸಕ್ರಿಯರಾಗಿದ್ದವರು. ಆದರೆ ಇವರೆಲ್ಲರೂ ಶರಣಾಗ್ತಿದ್ದಾರೆ. ಇನ್ನೊಬ್ಬರು ಗುರುತು ಸಿಗ್ತಾ ಇಲ್ಲ ಅವ್ರು ಎಲ್ಲಿದ್ದಾರೆ ಅಂಥೇಳಿ. ಅವರೊಬ್ಬರು ಪತ್ತೆ ಮಾಡಲಿಕ್ಕಾಗಿಲ್ಲ, ಸಂಪರ್ಕ ಮಾಡಲಿಕ್ಕಾಗಿಲ್ಲ ಅವರಿಗೆ. ಹಾಗಾಗಿ ಇಲ್ಲಿ ಇರುವಂಥ ಯಾರು ಹೊರಗೆ ಬರ್ತಾ ಇದ್ದಾರೆ, ಒಪ್ಕೊಂಡಿದ್ದಾರೆ, ಅವರನ್ನೇ ಕರ್ಕೊಂಡು ಬರೋಣ ಅಂಥೇಳಿ ಶಾಂತಿಗಾಗಿ ನಾಗರಿಕ ವೇದಿಕೆ ಹಾಗೂ ನಕ್ಸಲ್ ಪುನರ್ವಸತಿ ಸಮಿತಿ ಇವರು ಈ ನಕ್ಸಲರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಎದುರು ಶರಣಾಗ್ತಾ ಇದ್ದಾರೆ. ಇದುವರೆಗೂ ಬಹಳಷ್ಟು ಜನ ನಕ್ಸಲರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ. 2010ರಲ್ಲಿ ಕೊಪ್ಪ ತಾಲೂಕಿನ ಹಾಗಲಗಂಚಿಯ ವೆಂಕಟೇಶ್ ಶರಣಾಗಿದ್ದರು. ಮೊದಲನೇ ಶರಣಾಗತಿ ಅದು. ನಂತರ ಕೊಪ್ಪ ತಾಲೂಕಿನ ದೂಬಳದ ಮಲ್ಲಿಕಾ, ಹೊರಲೆ ಜಯ, ಎಡಗುಂದದ ಕೋಮಲ ಶರಣಾಗಿದ್ದರು. 2011ರಲ್ಲಿ ಕೋರನಕುಂಟೆ ಕೃಷ್ಣ, 2014ರಲ್ಲಿ ಸಿರುವನೆ ನಾಗರಾಜ್, ನೂರ್ ಶ್ರೀಧರ್, 2016ರಲ್ಲಿ ರಿಜ್ವಾನ ಬೇಗಂ, ಪರಶುರಾಮ ದಂಪತಿ, ನೀಲಗುಳಿ ಪದ್ಮನಾಭ, ರೇಣುಕಾ ದಂಪತಿ, 2017ರಲ್ಲಿ ಕನ್ಯಾಕುಮಾರಿ, ಚನ್ನಮ್ಮ, ಶಿವು ದಂಪತಿ ಇವರು ಶರಣಾಗಿದ್ದರು. ಇನ್ನು BG ಕೃಷ್ಣಮೂರ್ತಿ, ಹೊಸಗದ್ದೆ ಪ್ರಭಾ ಇವರನ್ನ ಪೊಲೀಸರೇ ಬಂಧಿಸಿದ್ದಾರೆ. ಇವರೀಗ ಬಂಧನದಲ್ಲಿದ್ದಾರೆ. ಹಾಗಾಗಿ ಈಗ ನಕ್ಸಲರ ಚಳವಳಿ ಕರ್ನಾಟಕದಲ್ಲಿ ಅಂತ್ಯಕ್ಕೆ ಬರ್ತಾ ಇದೆ. ಇನ್ನು ಯಾವ ನಕ್ಸಲರು ಸಹ, ಇದುವರೆಗಿನ ಮಾಹಿತಿ ಪ್ರಕಾರ ಯಾವ ನಕ್ಸಲರು ಸಹ ಇಲ್ಲ. ಇನ್ನೊಬ್ಬ ನಕ್ಸಲರು ಅವರ ಪತ್ತೆ ಆಗ್ತಾ ಇಲ್ಲ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಶಾಂತಿಗಾಗಿ ನಾಗರಿಕ ವೇದಿಕೆಯ ನೂರ್ ಶ್ರೀಧರ್, VN ಶ್ರೀಧರ್, ನಗರಗೆರೆ ರಮೇಶ್, KL ಅಶೋಕ್, ತಾರಾರಾವ್ N, ವೆಂಕಟೇಶ್ ಇವರು ಹಾಗೂ ನಕ್ಸಲರ ಪುನರ್ವಸತಿ ಸಮಿತಿಯ ಬಂಜಗೆರೆ ಜಯಪ್ರಕಾಶ್, KP ಶ್ರೀಪಾಲ್, ಪಾರ್ವತೀಶ್ ಇವರೆಲ್ಲರ ಪ್ರಯತ್ನದಿಂದ ನಕ್ಸಲರು ಮುಖ್ಯವಾಹಿನಿಗೆ ಬರುವಂತಾಗಿದೆ. ಅದರಲ್ಲಿ ವಿಕ್ರಮ್ ಗೌಡ ಹತ್ಯೆಯಾದ ನಂತರ ಇವರನ್ನ ಮುಖ್ಯವಾಹಿನಿಗೆ ಕರೆದುಕೊಂಡು ಬರಲೇಬೇಕು ಅಂತೇಳಿ ನಕ್ಸಲ್ ಪುನರ್ವಸತಿ ಸಮಿತಿ ಹಾಗೂ ಶಾಂತಿಗಾಗಿ
ನಾಗರಿಕರ ವೇದಿಕೆ ತೀವ್ರ ಪ್ರಯತ್ನವನ್ನು ಮಾಡಿತ್ತು. ಇವರ ಸಂಪರ್ಕವನ್ನು ಸಾಧಿಸಿ ಇವರ ಮನವೊಲಿಸಿ ಎಲ್ಲರನ್ನೂ ಸಹ ಈಗ ಮುಖ್ಯವಾಹಿನಿಗೆ ಕರ್ಕೊಂಡು ಬರ್ತಾ ಇದೆ. ಕರ್ನಾಟಕ ರಾಜ್ಯ ನಕ್ಸಲ್ ಮುಕ್ತವಾಗುವ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಕರ್ನಾಟಕ ಜನತೆಗೆ ನಾನು ಮುಖ್ಯವಾಗಿ ಹೇಳಿ ಬಯಸ್ತಿರೋದು, ನಾನು ಮಾರಪ್ಪ ಅರೋಳಿ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಅರೋಳಿ ಗ್ರಾಮ. ಆದರೆ ನಾನು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ನಾಗರಿಕ ಹಕ್ಕು ವೇದಿಕೆ ಮತ್ತು ಆಮೇಲೆ ಪುನರ್ವಸತಿ ಒಕ್ಕೂಟ ಕೂಡ ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು ಭಾಳ ತೀವ್ರಗತಿಯಲ್ಲಿ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮ್ಯಾಂಡ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ಇವತ್ತು ಆ ಒಂದು ನನ್ನ ಹುಟ್ಟೂರಾದ ಅರೋಳಿ ಗ್ರಾಮದಲ್ಲಿರೋ ಕಿರಿಯ ಪ್ರಾಥಮಿಕ ಶಾಲೆಗೆ ಪುನರ್ವಸತಿ ಪ್ಯಾಕೇಜಿನ ಹಣದ ಅರ್ಧ ಭಾಗವನ್ನು ನಾನು ಇಂದು ಅಂದರೆ ಕೊಡೋ ಟೈಮಲ್ಲಿ ಇಂದು ನಾನು ವರ್ಗಾಯಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಯಾರಂತೇಳಿ ಇಲ್ಲ ಸರ್. ಅದೇ ನಾವು ಕರ್ನಾಟಕದವರು ಮತ್ತು ಕೇರಳ, ತಮಿಳುನಾಡು 6 ಜನ ಕಾಂಬಿನೇಷನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ರೌಂಡು ಮುಗಿಸಿದ್ವಿ. ಅದೇ ರೀತಿಲಿ ನಮಗೆ ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ. ಇವಾಗ 2ನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ. ಇದರಲ್ಲಿ ನಮಗೆ 2 ಸಮಿತಿಯವರು ನಮಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ. ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಮ್ರೇಡ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ. ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ. ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ 2 ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು, ಅದೇ ರೀತಿಯಲ್ಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ. ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ. ಅದನ್ನು ನಾವು ಉಸಿರಿರುವವರು ಕೂಡ ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಕಮಿಟಿಯ ಸದಸ್ಯರಿಗೂ ಮತ್ತು ಈಗ ಏನು ಇನ್ನು ಬಾರದೇ ಇರುವಂಥ ಎಲ್ಲ ಮೀಡಿಯಾ ಅಥವಾ ಇನ್ನು ಬೇರೆ ಎಲ್ಲ ಇವ್ರಿಗೆ ಕೂಡ ನಾವು ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ನಾನು 1-2 ಮಾತನ್ನು ಮುಗಿಸ್ತಾ ಮತ್ತು ನಾಳೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನಾವು ಎಲ್ಲ ನಮ್ಮ ಕಾಮಿಡ್ಸು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ನಾನು 1-2 ಮಾತುಗಳನ್ನು മുಗಿಸ್ತೀನಿ. നമസ്കാരം, ഞാൻ ജിഷ. ഞാൻ കുറേ വർഷങ്ങളായി മാവോയിസ്റ്റ് പാർട്ടി എന്ന സംഘടനയിൽ വർക്ക് ചെയ്യാണ്. ജനങ്ങൾക്ക് വേണ്ടി ഞാനൊരു പോരാട്ടം തുടർന്നുകൊണ്ടിരുന്നു. ഇപ്പോൾ അത് വേണ്ടെന്ന് വെച്ച് തിരിച്ചു വരാൻ ഞാൻ ആഗ്രഹിക്കുന്നുണ്ട്. അതുകൊണ്ട് തന്നെ ഞാനിപ്പോൾ ഇവിടെ ഉള്ളതെന്ന് വെച്ചാൽ ഞാൻ കർണാടകയിലാണ് ഉള്ളത്. കർണാടകയിൽ ഇവിടെ മുഖ്യധാരയിലേക്ക് വന്ന് ലീഗൽ പോരാട്ടം ചെയ്യാനായിട്ട് എല്ലാവരുടെയും സപ്പോർട്ട് ഉണ്ടാകുമെന്ന് ഞാൻ പ്രതീക്ഷിക്കുന്നു. അത് മാത്രമല്ല, ഇവിടുന്ന് വന്നതിന് ശേഷവും ഞാൻ സായുധ വിപ്ലവം വിട്ടു വരുന്നുണ്ടെന്നല്ലാതെ ഞാൻ ജനങ്ങൾക്ക് വേണ്ടി തന്നെ പോരാട്ടം തുടരും. ജനങ്ങൾക്ക് വേണ്ടി തന്നെ ഞാൻ അവസാനം വരെ പോരാട്ടം ചെയ്യും. അത് മാത്രമല്ല, ഞാനിപ്പോൾ കേരള ഗവൺമെന്റിനോട് ആവശ്യപ്പെടുകയാണെങ്കിൽ നമ്മുടെ കേരളത്തിലെ ഒട്ടേറെ മഴക്കെടുതികളുടെ ഒരു അനുഭവം കുറേ ജനങ്ങൾക്ക് വന്നിട്ടുണ്ട്. അത് പ്രത്യേകിച്ച് എടുത്ത് പറയുകയാണെങ്കിൽ ഉരുൾപൊട്ടൽ സമയത്ത് ജനങ്ങൾ അനുഭവിക്കുന്ന ആ ഓരോ കാരണങ്ങൾ അത്
അതിൽ ഏറെ കൂടുതൽ പാവപ്പെട്ട ജനങ്ങളാണ് അതിൽ പെട്ടുപോകുന്നത്. അതുകൊണ്ട് തന്നെ കേരള ഗവൺമെന്റ് അവർക്ക് ഉതകുന്ന രീതിയിൽ നല്ലത് സഹായം ചെയ്യുമെന്ന് ഞാൻ പ്രതീക്ഷിക്കുന്നു. അത് പ്രത്യേകിച്ച് ഇപ്പോൾ ഉള്ള നമ്മുടെ പിണറായി സർക്കാരിനോട് ഞാൻ ആവശ്യപ്പെടുകയാണ്. അവർക്ക് യാതൊരു രീതിയിൽ ബുദ്ധിമുട്ട് വരാത്ത രീതിയിൽ തന്നെ സർക്കാർ അത് ചെയ്തു കൊടുക്കണമെന്ന് ഞാൻ ഞങ്ങളുടെ കേരള മുഖ്യമന്ത്രി പിണറായി സഖാവിനോട് ഞാൻ ആവശ്യപ്പെടുകയാണ്. வணக்கம், என் பேர் வசந்த். நான் தமிழ்நாட்டிலேருந்து வந்திருக்கேன். நான் பல வருஷங்களா தமிழ்நாடு, கேரளா, கர்நாடகா வனப்பகுதியில் ஆயுத போராட்டத்திலிருந்து மக்களுக்காக போராடிட்டு வந்திருந்தேன். இன்னைக்கு கேரளா இல்லை, கர்நாடகாவிலேருந்து நான் இந்த விஷயத்தை நான் ஜனங்களுக்காக பேசுகிறேன். இதில் முதல் விஷயம், நாங்கள் இத்தனை நாள் போராடி இருந்த ஆயுத போராட்டத்தை கைவிட்டுட்டு ஜனநாயக வழியான போராட்டத்துக்கு நாங்கள் இன்னைக்கு இறங்கி வந்திருக்கிறோம். இந்த தருணத்தில் கர்நாடகா மற்றும் கேரளா, தமிழ்நாடு மக்களுக்கும் நாங்கள் சில விஷயங்களை சொல்லணும்னு நினைக்கிறோம். அதுக்காக சில டிமாண்ட்ஸும் நாங்கள் வச்சிருக்கிறோம். மக்கள் இதுக்காக நாங்கள் ஜனநாயக வழியில் போராடணும்னு நினைச்ச, எங்களை வரணும்னு ஆசைப்பட்ட அனைத்து மக்களுக்கும், ஜனநாயக சக்திகளுக்கும் எங்களோட வாழ்த்துக்களை தெரிவிச்சு, இதே நேரத்தில் எங்களோட கோரிக்கைகளை கர்நாடகா அரசு போலவே தமிழ்நாடு அரசும் கேரளா அரசும் நிறைவேற்றணும்னு நாங்கள் எதிர்பார்க்குறோம், நம்புகிறோம். அப்போ இதுக்காக போராடக்கூடிய அனைத்து மக்களும் ஜனநாயக ரீதியில் எங்களை போராட்டத்தை ஆதரிப்பாங்கன்னு நாங்கள் நம்புகிறோம். நன்றி. வணக்கம், நான் வசந்த். நான் தமிழ்நாடு. நான் இங்கே கர்நாடகா, கேரளா, அதுக்கப்புறம் தமிழ்நாடு வனப்பகுதியில் பல வருஷமாக ஆயுத போராட்டத்திலிருந்து ஜனங்களுக்காக போராட்டி வந்திருக்கேன். ஆனால் இன்னைக்கு இருக்கிற சமூக சூழல், பொருளாதார சூழல், ஜனங்களோட போராட்ட வகை, இது எல்லாத்தையும் எங்களை ஒரு ஜனநாயக போராட்டத்தை நோக்கி இன்னைக்கு கொண்டு வந்திருக்குது. அப்போ இதுக்கு எல்லாமே ஜனங்க தான் முக்கியமான காரணம். ஜனங்க தான் எல்லாத்தையும் தீர்மானிக்கிறாங்க. சரி தப்பு எது எல்லாமே ஜனங்க தீர்மானிக்கிற ஒரு விஷயம். அப்போ அந்த வகையில் நாங்கள் இன்னைக்கு வந்தது கூட ஜனங்களோட போராட்டமும் ஜனங்க தான் முக்கியமான காரணம். அப்போ எல்லா ஜனங்களுக்கும் நாங்கள் ஜனநாயக வழியில் போராட்டத்துக்கு வரணும்னு ஆசை வச்சிருந்த, எதிர்பார்த்த, இதுக்காக வேலை செஞ்ச அனைத்து மக்களுக்கும், ஜனநாயக சக்திகளுக்கும், ஜனநாயக இயக்கங்களுக்கும் நான் ரொம்ப நன்றி. ಅಕ್ಕಪಕ್ಕದ ರಾಜ್ಯಗಳಲ್ಲಿ ನಕ್ಸಲ್ ಚಳವಳಿ ಕ್ರಿಯಾಶೀಲವಾಗಿದ್ರೂ ಸಹ ಕರ್ನಾಟಕಕ್ಕೆ ನಕ್ಸಲಿಸಂ